ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸಾಮ್ 2 ನ ಒಂದು ರಿಸಲ್ಟ್ ನೀವಿನ್ನ ಚೆಕ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSLC ಎಕ್ಸಾಮ್ 3 ಇದೆಯಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ SSLC ಎಕ್ಸಾಮ್ 1 and 2 ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ SSLC ಎಕ್ಸಾಮ್ 1 ರಿಸಲ್ಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿ ಎಕ್ಸಾಮ್ 2 ನ ಒಂದು ರಿಸಲ್ಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಇವಾಗ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ನಲ್ಲಿ ಎಷ್ಟು ಪರ್ಸೆಂಟೇಜು ಜಾಸ್ತಿ ಇರುತ್ತೆ, ಅವೆರಡು ಎಕ್ಸಾಮ್ ನಲ್ಲಿ ಯಾವ ಒಂದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮ್ ರಿಸಲ್ಟ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅದೇ ತರನೇ 1 and 2 ಬೆಸ್ಟ್ ಮಾರ್ಕ್ಸ್ ಅಂತ ಹೇಳಿ ಕರೀತಾರೆ ಅದನ್ನ. ಸೊ ಅದನ್ನ ಅನೌನ್ಸ್ಮೆಂಟ್ ಆಗಿದೆ. ನೀವಿನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು SSLC ಎಕ್ಸಾಮ್ 2 ನ ಒಂದು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಸೊ ಇವಾಗ SSLC ಎಕ್ಸಾಮ್ 3 ಇದೆಯಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ಬೇಸಿಕಲಿ ಏನಪ್ಪಾ ಅಂದ್ರೆ ಇದು ಸಪ್ಲಿಮೆಂಟರಿ ಎಕ್ಸಾಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಎಕ್ಸಾಮು ಮೊದಲೆಲ್ಲನೂ ಕೂಡ ಮೇನ್ ಎಕ್ಸಾಮ್ ಒಂದಿರ್ತಿತ್ತು, ಯಾರೆಲ್ಲ ಫೇಲ್ ಆಗ್ತಿದ್ರು ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸಪ್ಲಿಮೆಂಟರಿ ಎಕ್ಸಾಮ್ ಮಾಡ್ತಿದ್ರು. ಬಟ್ ಆದ್ರೆ ಇವಾಗ ಎಕ್ಸಾಮ್ 3 ಅನ್ನುವಂಥದ್ದು ಒಂದ್ ಸತಿ ಸಪ್ಲಿಮೆಂಟರಿ ಆದ್ಮೇಲೆ ಎರಡನೇ ಸತಿನೂ ಕೂಡ ಸಪ್ಲಿಮೆಂಟರಿ ಎಕ್ಸಾಮು ಕಳೆದ ವರ್ಷ ಒಂದೇ ಒಂದು ಟೈಮ್ ಮಾಡಿದ್ರು. ಸೊ ಅದನ್ನ ಕಂಟಿನ್ಯೂ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತ ಮಧು ಬಂಗಾರಪ್ಪ ಅವರು ಅವಾಗ್ತಾನೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು, ಎಕ್ಸಾಮ್ 2 ನೇ ಲಾಸ್ಟ್ ಇರುತ್ತೆ, ಎಕ್ಸಾಮ್ 3 ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಬಟ್ ತುಂಬಾ ಜನ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತಾ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಯಾರೆಲ್ಲ ಫೇಲ್ ಆಗಿದಾರೋ ಅವ್ರಿಗೆ. ಸೊ ಯಾರೆಲ್ಲ ಫೇಲ್ ಆಗಿದ್ರು ಅವರು ನೆಕ್ಸ್ಟ್ ಇಯರ್ ತನಕ ವೇಟ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ನಿಮ್ಗೆ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಮಾರ್ಚ್ ಅಲ್ಲಿ ನಾರ್ಮಲ್ ಆಗಿ ಎಕ್ಸಾಮ್ ಯಾವ ರೀತಿ ನಡೆಯುತ್ತೋ ಆ ರೀತಿ ನಡೆಯುತ್ತೆ. ಅಲ್ಲಿ ತನಕ ನೀವು ಅದನ್ನ ಸ್ಕಿಲ್ಸ್ ಆಗಿರ್ಬೋದು, ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳೋದಾಗಿರ್ಬೋದು, ಈ ರೀತಿ ಪ್ರೋಸೆಸ್ ನೀವು ಮುಂದುವರಿಸಬಹುದು. ಸೊ ಅದು ಬಿಟ್ಟು ಮನೇಲಿ ಇರಕ್ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ, ಓಕೆನಾ. ಸೊ ಹಂಗಾಗಿನೇ ಅದ್ರ ಜೊತೆಗೆ ಓದ್ಕೊಳ್ಳಿ. ಸಬ್ಜೆಕ್ಟ್ ನಿಮ್ದು ಹೋಗಿದೆ, 6 ಸಬ್ಜೆಕ್ಟ್ ತುಂಬಾ ಜನಕ್ಕೆ ಹೋಗಿದೆ. ಸೊ ಅವೆಲ್ಲನೂ ಕೂಡ ಕೂತ್ಕೊಂಡು ಓದ್ಕೊಳ್ಳಿ. ನಾನು ಕೂಡ ಒಂದು 5-6 ಮಂತ್ಸ್ ಆದ್ಮೇಲೆ PDFs ನ ಪ್ರೊವೈಡ್ ಮಾಡ್ತೀನಿ ನಿಮ್ಗೆ, ಓಕೆನಾ. ಸೊ ಇವಾಗ ಎಕ್ಸಾಮ್ 3 ಇಲ್ಲ ಕನ್ಫರ್ಮ್, ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತ್ರ.